ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ತಮ್ಮ ಬೇಡಿಕೆ ಈಡೇರಿಸದಿದ್ದರೆ ಹೊಸ ಪಕ್ಷ ಕಟ್ಟುವ ಬಗ್ಗೆ ಸಿಎಂ ಚಿಂತನೆ ನಡೆಸುತ್ತಿದ್ದಾರಾ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಒಂದ್ ರೀತಿ ಸಿಎಂ ಇದಾಗಲೇ ಮಣಿದಂತಾಗಿದೆ. ಆದರೆ ಮುಂದೇನು, ಮುಂದಿನ ಸಿಎಂ ನಡೆ ಹೇಗಿರುತ್ತೆ, ಸಿಎಂ ಮನಸ್ಸಿನಲ್ಲಿ ಏನಾಗ್ತಿರ್ಬೋದು, ಮುಂದಿನ ನಡೆ ಬಗ್ಗೆ, ಹಾಗೇನೆ ಮುಂದೆ ಸಿಎಂ ಏನ್ ಮಾಡ್ತಾರೆ ಅನ್ನೋದು ಕೂಡ ಸದ್ಯದ ಕುತೂಹಲವನ್ನ ಕೇಳಿಸಿದೆ. ಆದ್ರೆ ಒಂದು ಪಕ್ಷ ಈ ಒಂದು ರಾಜಕೀಯ ಜಂಜಾಟದಲ್ಲಿ ಸಿಎಂ ಬೆಂಬಲಕ್ಕೆ ಇದ್ದವರು ಯಾರು, ಸಿಎಂ ವಿರೋಧಿಗಳು ಯಾರು ಅನ್ನೋದರ ಸ್ಪಷ್ಟ ಚಿತ್ರಣ ಇದೀಗಾಗಲೇ ಸಿಎಂಗೆ ಸಿಕ್ಕಿರೋ ಚಾನ್ಸಸ್ ಜಾಸ್ತಿ ಇದೆ. ಈ ಹಿನ್ನೆಲೆಯಲ್ಲಿ ಸಿಎಂ 31ರವರೆಗೆ ಈಗಾಗಲೇ ಸಮಯವನ್ನ ಕೋರಿದ್ದಾರೆ ರಾಜೀನಾಮೆ ಸಂಬಂಧ. ಆ ನಂತರ ಏನಾದ್ರು ಮತ್ತೊಂದು ಪಕ್ಷ ಕಟ್ತಾರ ಅನ್ನೋ ಕುತೂಹಲ ಕೂಡ ಕೆರಳಿಸಿದೆ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ರಂಗನಾಥ್ ಭಾರದ್ವಾಜ್ ಈಗ ನಮ್ಮ ನೇರ ಸಂಪರ್ಕದಲ್ಲಿದ್ದಾರೆ. ಭಾರದ್ವಾಜ್, ಒಟ್ಟಾರೆ ಹೇಳಿ, ಒಂದ್ ರೀತಿ ಸಿಎಂ ಇದೀಗಾಗಲೇ ಮಣಿದಂತಾಗಿದೆ. ಆದ್ರೆ ಮುಂದೆ ಸಿಎಂ ಏನ್ ಮಾಡ್ತಾರೆ, ಸಿಎಂ ನಿಲುವು ಯಾವ ರೀತಿ ಇರ್ಬೋದು, ಹೊಸ ಪಕ್ಷ ಏನಾದ್ರೂ ಕಟ್ಬಹುದಾ ಅನ್ನೋ ನಿರೀಕ್ಷೆಗಳಿದೆ, ಏನಾಗ್ಬೋದು ಮುಂದೆ ಅಂತ? ಸೊ ಎಲ್ಲ ರಾಜಕೀಯ ನಡೆಗಳನ್ನ ಗಮನಿಸಿದರೆ, ಅಂದರೆ ಸಿಎಂ ಇಲ್ಲಿ ತನಕ ಏನು ಹೇಳಿದ್ದಾರೆ, ಯಾವ ಹೆಜ್ಜೆಯನ್ನು ಇಡ್ತಿದ್ದಾರೆ ಅನ್ನೋದನ್ನೆಲ್ಲದನ್ನು ಕೂಡ ಗಮನಿಸಿದರೆ ಅಷ್ಟು ಸುಲಭವಾಗಿ ಯಡಿಯೂರಪ್ಪ ಮಣಿಯುವಂಥವರಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗಿರುವಂಥ ವಿಚಾರ. ಅವ್ರು ಹೇಳ್ತಿರೋದೇನು ಅಂದರೆ, ಅಮಾವಾಸ್ಯೆ ಇದೆ, ಅಮಾವಾಸ್ಯೆಯ ನಂತರ ನಾನು ರಾಜೀನಾಮೆ ಕೊಡ್ತೀನಿ ಅಂತ. ಸೊ ಈಗಾಗಲೇ ಆ ಕಾಲ ಮುಗಿದೋಗಿದೆ. ಈಗ ಸಾಕಷ್ಟು ವರಿಷ್ಠರು ಕೂಡ ಇವರ ಮಾತನ್ನು ಕೇಳಿ ಆಗಿದೆ. ಈಗ ಅವ್ರು ಹೇಳ್ತಿರೋದೇನು ಅಂತಂದರೆ, ಅವಕಾಶ ಕೊಡಿ, ನೀವು ಇವತ್ತೊಂದು ದಿವಸ ಅವಕಾಶ ಕೊಡಿ, ನಾಳೆ ಕೊಡ್ತೀನಿ ಅಂತ. ಅಂದರೆ ಇಲ್ಲಿ ಬಹಳ ಪ್ರಮುಖವಾಗಿರುವಂಥ ಸಂಗತಿ, ಈಗ ಎಲ್ಲ ಡಿಮ್ಯಾಂಡ್ಗಳಿಗೂ ಕೂಡ ಯಡಿಯೂರಪ್ಪ ಒಪ್ಕೊಂಡಿದ್ದಾರೆ ಅಂತ. ಅಂದರೆ ಅವ್ರು ಇಟ್ಟಿರುವಂಥದ್ದು ಎರಡು. ಈಗ ಒಂದೇನು ಅಂದರೆ, ನನ್ನನ್ನು ಅಧ್ಯಕ್ಷನಾಗಿ ಮಾಡಿ, ಜೊತೆಗೇನು ಅಂದರೆ ನೀವು ಬೇಕಾದ ನೀವು ಸದಾನಂದ ಗೌಡರನ್ನೇ ಮುಖ್ಯಮಂತ್ರಿ ಮಾಡಿ ಅಂತ. ಇದಾದ ನಂತರ ಏನು, ಒಂದು ಪಕ್ಷ ಏನಾದರೂ ಈ ಮಾತಿಗೆ ಒಪ್ಪಲಿಲ್ಲ ಅಂದರೆ ಹೈಕಮಾಂಡ್ ಯಡಿಯೂರಪ್ಪನವರ ನಡೆ ಏನಿರಬಹುದು ಅಂತ. ಯಾಕಂದರೆ ನೀವು ನೋಡಿರ್ಬೋದು, ಆರಂಭದ ದಿನಗಳಲ್ಲಿ ಯಡಿಯೂರಪ್ಪನವ್ರ ಜೊತೆಗೆ 8 ಜನ ಇದ್ದರು, ಕೇವಲ 14 ಜನ ಮಾತ್ರ ಯಡಿಯೂರಪ್ಪನವ್ರ ಜೊತೆಗಿದ್ರು. ಅದಾದ ನಂತರ ಒಬ್ಬರಾದ್ಮೇಲೆ ಒಬ್ಬರು ಸೇರ್ತಾ ಹೋದರು. ಈಗ ಅವರೇ ಹೇಳೋ ಪ್ರಕಾರ ನಮ್ಮ ಕಡೆಗೆ 75 ಜನ ಶಾಸಕರಿದ್ದಾರೆ ಅಂತ. 75 ಜನ ಶಾಸಕರು ಹೇಗೆ ಬಂದರು ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ. ಇನ್ನೊಂದು ಬಣ ಇದೆ, ಅವರು ಕೂಡ ಪ್ರತಿಪಾದಿಸ್ತಾ ಇದ್ದಾರೆ, ನಮ್ಮಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯ ಶಾಸಕರಿದ್ದಾರೆ ಅಂತ. ಆ ಪ್ರಶ್ನೆ ಬೇಡ ಈಗ. ಆದರೆ 75 ಜನ ಶಾಸಕರು ದಿಢೀರ್ನೆ ಹೇಗೆ ಬಂದರು ಅಂತ, 14 ಜನ ಶಾಸಕರು ಬೆಂಬಲವನ್ನು ಹೇಗೆ ಘೋಷಣೆ ಮಾಡಿದರು ಅಂತ, 19 ಜನ MLCಗಳು ಬೆಂಬಲವನ್ನು ಹೇಗೆ ಘೋಷಣೆ ಮಾಡಿದರು ಅಂತ. ಸೊ ಇದನ್ನೆಲ್ಲ ನೋಡಿದ್ರೆ ಯಡಿಯೂರಪ್ಪನವರು ಬೆಂಬಲವನ್ನು ನಿಧಾನವಾಗಿ ಕ್ರೋಢೀಕರಿಸ್ತಾ ಇದ್ದಾರೆ. ಯಾವಾಗ 12 ಗಂಟೆಯ ಗಡುವು ಸಿಕ್ತೋ, ಗಡುವು ಸಿಕ್ಕಾಕ್ಷಣ ಯಡಿಯೂರಪ್ಪನವರು ತಂತ್ರಗಾರಿಕೆಯನ್ನು ಹೆಣಿಲಿಕ್ಕೆ ಶುರು ಮಾಡಿದ್ರು. ನೋಡಿ, ಎಲ್ಲಾದರೂ ಇಡೀ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ, ರಾಜಕೀಯ ಇತಿಹಾಸದಲ್ಲಿ ಯಾರಾದರೂ ಒಬ್ಬ ನಾಯಕ ಹೈಕಮಾಂಡನ್ನು ಇಲ್ಲಿ ತನಕ ಇಷ್ಟು ಕಾಡಿಸಿರುವಂಥ ಉದಾಹರಣೆಗಳು ಖಂಡಿತವಾಗಲೂ ಇಲ್ಲ. ಯಾಕಂದರೆ ಹೈಕಮಾಂಡ್ ಇಳಿಬೇಕು ಅಂತಂದರೆ ಇಳಿಬೇಕಷ್ಟೇ ಅನ್ನುವಂಥ ಒಂದು ಪದ್ಧತಿ ಇತ್ತು. ಅದೆಲ್ಲದನ್ನೂ ಕೂಡ ಗಾಳಿಗೆ ತೋರಿರುವಂಥವ್ರು ಯಡಿಯೂರಪ್ಪ. ಯಾಕಂದರೆ ಯಡಿಯೂರಪ್ಪನವ್ರು ಬನ್ನಿ ಮಾತುಕತೆಗೆ ಅಂತ ಕರೆದ್ರು, ಮಾತುಕತೆಗೆ ಹೋದರು. ಯಡಿಯೂರಪ್ಪನವರು ಮಾತುಕತೆ ಮಾಡಿದರು, ಹೈಕಮಾಂಡಿಗೆ ಕೇಳಿದೆ ಬೆಂಗಳೂರಿಗೆ ವಾಪಸ್ ಬಂದರು. ಬೆಂಗಳೂರಿಗೆ ವಾಪಸ್ ಬಂದ ನಂತರ ನೀವೇ ಬನ್ನಿ ಅಂತಂತಂದರು. ಹೈಕಮಾಂಡವ್ರಲ್ಲಿ ಓಡ್ ಬಂದರು. ಕೊನೆಗೆ ಅವ್ರು ಹೇಳಿದ್ದೇನು ಅಂದರೆ, ನಾನು ಬಿಡಲಿಕ್ಕೆ ನನಗೆ ನನ್ನದೇ ಆದಂಥ ಒಂದು ಸಮಯಾವಕಾಶ ಕೊಡಿ ಅನ್ನುವಂಥದ್ದು. ಅದಾದ ನಂತರ ಏನು ಅಂದರೆ, ನಾನೇ ಮುಹೂರ್ತ ಫಿಕ್ಸ್ ಮಾಡ್ಕೊಳ್ತೀನಿ ಅಂತ. ಜೊತೆಗೆ ಏನು ಅಂದರೆ, ನಾನೇ ಯಾರ್ಯಾರು ಅಭ್ಯರ್ಥಿಗಳು ಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಅಂತ. ಅಂದರೆ
ಹೈಕಮಾಂಡ್ ಇರುವಂಥದ್ದು ಕೇವಲ ಸುಮ್ಮನೆ ಅದು ನಾಮಕಾವಸ್ಥೆಗೆ ಮಾತ್ರ, ನಾನೇ ಎಲ್ಲದೂ ಕೂಡ ನನ್ನ ಕಮಾಂಡ್ ರೀತಿಯಲ್ಲೇ ನಡಿಬೇಕು ಅನ್ನುವಂಥದ್ದು. ನಿನ್ನೆ ನಾವು ಹೈಕಮಾಂಡನ್ನು ಲೋ ಕಮಾಂಡ್ ಅಂದಿದ್ವಿ. ಬಹುಶಃ ಇದೇ ರೀತಿಯ ಸ್ಥಿತಿಗತಿಗಳು ಮುಂದುವರೆದ್ರೆ ಇದೇ ರೀತಿಯ ಮನೋಭಾವನೆ ಏನಾದರೂ ಮುಂದುವರೆದಿದ್ರೆ ಹೈಕಮಾಂಡ್ ನೋ ಕಮಾಂಡ್ ಆಗ್ಬಿಡ್ತಾ ಇತ್ತು. ಸೊ ಇಂಥ ಸಂದರ್ಭದಲ್ಲಿ ಹೈಕಮಾಂಡ್ ನಿಲುವೇನು ಅಂತ ಆಯಿತು. ಯಡಿಯೂರಪ್ಪನವರು ಟೈಮ್ ಕೇಳ್ತಾ ಇದ್ದಾರೆ. ಇವತ್ತು ಅಮಾವಾಸ್ಯೆ, ನಿಜ ಬಹಳಷ್ಟು ದೇವರು ದಿಂಡ್ರನ್ನು ನಂಬಿರುವಂಥವ್ರವರು, ಹೀಗಾಗಿ ಪಾಪ ಅವ್ರು ರಾಜೀನಾಮೆ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೈಕಮಾಂಡ್ ಕೊಟ್ಟು ಆದಮೇಲೆ ಒಂದು ಪಕ್ಷ ಏನಾದರೂ ಇವರ ವಿರುದ್ಧವಾಗಿ ಏನಾದರೂ ಹೈಕಮಾಂಡ್ ನಡ್ಕೊಂಡ್ರೆ, ಇವರ ಬೇಡಿಕೆಗಳಿಗೆ ಏನಾದರೂ ಮಣಿಲಿಲ್ಲ ಅಂತಂದರೆ ಯಡಿಯೂರಪ್ಪನವರ ನಿಲುವೇನು ಅನ್ನುವಂಥದ್ದು. ಯಾಕಂದರೆ ಅಷ್ಟೊಂದು ಜನರನ್ನ ಕ್ರೋಢೀಕರಿಸ್ಕೊಂಡ ಮೇಲೆ, ಅಷ್ಟೊಂದು ಶಾಸಕರು ಬೆಂಬಲವಾಗಿದ್ದಾರೆ ಅಂದಮೇಲೆ, ಒಬ್ಬೊಬ್ಬ ಮಿನಿಸ್ಟ್ರಿಂದ ಒಂದೊಂದು ಸ್ಟೇಟ್ಮೆಂಟನ್ನು ಹೊರಗಡೆ ಬರ್ತಿರೋದನ್ನು ನೋಡಿದ್ರೆ, ಒಬ್ಬೊಬ್ಬ ಶಾಸಕ ಒಂದೊಂದು ಹೇಳಿಕೆಯನ್ನು ಕೊಡ್ತಿರೋದನ್ನು ನೋಡಿದ್ರೆ, ಎಲ್ಲವ್ರ ಕಡೆಗೆ ಯಡಿಯೂರಪ್ಪನವರ ರಾಜಕೀಯ ಉದ್ದೇಶ ಬೇರೆ ಇದೆ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟ. ಇಲ್ಲಿ ನೀವೇನು ಆಟ ಆಡ್ತೀರಾ ಆಡಿ, ಕೊನೆಗೆ ನಾವು ಅಮಾವಾಸ್ಯೆಯ ನಂತರ ನಾನು ನೂತನ ಪಕ್ಷವನ್ನು ಘೋಷಣೆ ಮಾಡ್ತೇನೆ ಅನ್ನುವಂಥದ್ದು. ಯಾಕೆ ಘೋಷಣೆ ಮಾಡೋಕ್ಕಾಗಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಮತ್ತೆ ಇಲ್ಲಿ ಜ್ಯೋತಿಷ್ಯ ಮತ್ತು ಜ್ಯೋತಿಷಿಗಳ ಪ್ರಭಾವ ಕೂಡ ಇದೆ, ಅದನ್ನು ನಾವು ಒಪ್ಪಲೇಬೇಕು. ಯಾಕಂದರೆ ಅಮಾವಾಸ್ಯೆಯ ಸಂದರ್ಭದಲ್ಲಿ, ಅದರಲ್ಲೂ ಈ ಅಮಾವಾಸ್ಯೆ ಏನಿದೆ, ಈ ಅಮಾವಾಸ್ಯೆ ಅತ್ಯಂತ ಒಂದು ಪ್ರಭಾವಶಾಲಿಯಾದಂಥ ಅಮಾವಾಸ್ಯೆ. ಇದು ಯಾವುದಾದ್ರೂ ಒಳ್ಳೆ ಕೆಲಸಗಳನ್ನ ಈ ಸಂದರ್ಭದಲ್ಲಿ ಮಾಡಬಾರ್ದು ಅನ್ನುವಂಥ ಒಂದು ನಂಬಿಕೆ ಇದೆ. ಸೊ ಇಂಥ ಸಂದರ್ಭದಲ್ಲಿ ಏನಾದರೂ ಹೊಸ ಪಕ್ಷದ ಘೋಷಣೆ ಆಗಿರ್ಬೋದು ಅಥವಾ ತಮ್ಮ ನಿಲುವಾಗಿರ್ಬೋದು, ಅದನ್ನೇನಾದರೂ ಬಹಿರಂಗಪಡಿಸಿದ್ರೆ ಅದರಲ್ಲಿ ಯಶಸ್ಸು ಕಾಣಲಿಕ್ಕಿಲ್ಲ ಅನ್ನುವಂಥ ಮನೋಭಾವನೆ ಯಡಿಯೂರಪ್ಪನವ್ರನ್ನ ಕಾಡ್ತಾ ಇದೆ. ಹೀಗಾಗಿ ಅಂದರೆ ಅಮಾವಾಸ್ಯೆ ಆಗಲಿ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಮುಂದಕ್ಕೆ ಹಾಕಿ ಆಮೇಲೆ ದಾಳವನ್ನು ಬೀಳಿಸುವಂಥ ಒಂದು ದೊಡ್ಡ ಯೋಜನೆಯನ್ನು ಯಡಿಯೂರಪ್ಪನವರು ಹಾಕೊಂಡಿದ್ದಾರೆ. ಇದೆಲ್ಲದರ ಜೊತೆಗೆ ಇನ್ನೊಂದು ಮಾಹಿತಿ ಬಂದಿರುವಂಥದ್ದು, ಯಡಿಯೂರಪ್ಪನವರು ಕೇವಲ ಇಷ್ಟು ಮಾತ್ರ ಮಾಡ್ತಾ ಇಲ್ಲ, ತಮ್ಮ ಬೆಂಬಲಿಗರನ್ನ ಬೇರೆ ಬೇರೆ ಪಕ್ಷದ ನಾಯಕರುಗಳ ಜೊತೆಗೆ ಮಾತಾಡಲಿಕ್ಕೂ ಕೂಡ ಕಳಿಸಿದ್ದಾರೆ. ನಿನ್ನೆ ರಾತ್ರಿ ಕೆಲ ಮುಖಂಡರು, ಅಂದರೆ ಬೇರೆ ಪಕ್ಷದಿಂದ ಬಂದು ಇಲ್ಲಿ ಸಚಿವರಾದಂಥ ಇಬ್ಬರು ಮುಖಂಡರು ಹೋಗಿ ಕೆಲವು ಮುಖಂಡರ ಜೊತೆಗೆ ಮಾತಾಡಿದ್ದಾರೆ. ಏನಾದರೂ ಇಂಥ ಸ್ಥಿತಿ ಬಂತು ಅಂತಂದರೆ ನಮ್ಮ ಗುಂಪಿಗೆ ಬೆಂಬಲ ಕೊಡಬೇಕು ಅನ್ನುವಂಥ ಮಾತುಕತೆಗಳು ಕೂಡ ಆಗ ಹೋಗಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಅಂದರೆ ಈ ಗಡುವಿನ ಮೇಲೆ ಗಡುವು ಸಿಗ್ತಾನೆ ಇದೆ ಹೈಕಮಾಂಡ್ಗೆ, ಯಡಿಯೂರಪ್ಪ ದಾಳದ ಮೇಲೆ ದಾಳ ಬೀಳಿಸ್ತಾನೆ ಇದ್ದಾರೆ. ಅದಾದಮೇಲೆ ತಂತ್ರಗಾರಿಕೆಯನ್ನು ಯಡಿಯೂರಪ್ಪ ಒಳಗಿಂದೊಳಗೆ ಹೆಣಿತಾನೆ ಇದ್ದಾರೆ. ಬಹುಶಃ ಹೀಗೆ ಸುಮ್ಮನಿದ್ರೆ ಏನಾಗ್ಬೋದು ಅಂತಂದರೆ, ಇಲ್ಲಿ ತನಕ ಏನು ಊಹಾಪೋಹಗಳಿದ್ವು, ಬಿಜೆಪಿ ಇಬ್ಬಾಗ ಆಗ್ಬೋದು ಅನ್ನುವಂಥದ್ದು, ಅಥವಾ ಯಡಿಯೂರಪ್ಪ ತಮ್ಮ ಗುಂಪನ್ನು ಕಟ್ಕೊಂಡು ಹೊರಗಡೆ ಹೋಗ್ಬೋದು ಅನ್ನುವಂಥದ್ದು, ಪಕ್ಷವನ್ನು ಕಟ್ಟಬಹುದು ಅನ್ನುವಂಥದ್ದು, ಇದೆಲ್ಲದೂ ಕೂಡ ನಿಜ ಆಗಲಿಕ್ಕೆ ಸಾಧ್ಯ ಇದೆ ಅಂತ. ಯಾಕೆ ಹೈಕಮಾಂಡ್ ಸುಮ್ಮನಿದೆ ಅನ್ನುವಂಥ ಪ್ರಶ್ನೆ ಪದೇ ಪದೇ ಇಲ್ಲಿ ಉದ್ಭವ ಆಗುವಂಥದ್ದು. ನಿನ್ನೆ ಅಭಿಷೇಕ್ ಮನು ಸಿಂಘ್ವಿ ಕಾಂಗ್ರೆಸ್ನ ಮುಖಂಡ ತುಂಬ ಅದ್ಭುತವಾಗಿ ಹೇಳಿದ್ದೇನು ಅಂತಂದರೆ, ಹೈಕಮಾಂಡ್ ಯಾಕೆ ಸುಮ್ಮನಿದೆ, ಯಡಿಯೂರಪ್ಪ ಹೇಳಿದಂಗೆ ಹೂ ಅಂತಿರೋದು ಯಾಕೆ, ಕಾರಣ ಏನು ಅಂದರೆ, ಎಲ್ಲಾದರೂ ಯಡಿಯೂರಪ್ಪನವರಿಗೆ ಮತ್ತು ಹೈಕಮಾಂಡ್ಗೆ ಏನಾದರೂ ಬೇರೆ ಬೇರೆ ರೀತಿಯ ನಂಟುಗಳಿದೆಯಾ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಅನ್ನುವಂಥ ಸಂದೇಹವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಇಲ್ಲಿ ತನಕ ಬಿಜೆಪಿ ಹೈಕಮಾಂಡ್ ಯಾರಿಗೂ ಕೂಡ ಇಷ್ಟೊಂದು ಅವಕಾಶವನ್ನು ಕೊಟ್ಟಿರಲಿಲ್ಲ. ಎಲ್ಲದನ್ನೂ ಬಿಟ್ಟು ಯಡಿಯೂರಪ್ಪನವ್ರ ಮಾತನ್ನು ಮಾತ್ರ ಯಾಕೆ ಬಿಜೆಪಿ ಹೈಕಮಾಂಡ್ ಕೇಳ್ತಾ ಇದೆ, ಅಥವಾ ಬಿಜೆಪಿ ಹೈಕಮಾಂಡನ್ನೇ ಏನಾದರೂ ಯಡಿಯೂರಪ್ಪ ಬೆದರಿಸಿದಾರಾ, ನೀವೇನಾದರೂ ನನ್ನ ಮೇಲೆ ಕ್ರಮ ಕೈಗೊಂಡ್ರೆ ನಾನು ಏನು ಬಾಯಿ ಬಿಡಬೇಕು ಅದನ್ನು ಬಾಯಿ ಬಿಟ್ಬಿಡ್ತೀನಿ ಅಂತ, ಅದಕ್ಕೋಸ್ಕರ ನಾಯಕರು ಸುಮ್ಮನಿದಾರಾ? ಇವೆಲ್ಲ ಪ್ರಶ್ನೆಗಳ ನಡುವೆ ಮತ್ತೊಂದು ದೊಡ್ಡ ಸುದ್ದಿ ಬಂದಿರುವಂಥದ್ದು ಅಂತಂದರೆ, ಭಾರತೀಯ ಜನತಾ ಪಕ್ಷಕ್ಕೆ ಅವರು ವಿರುದ್ಧವಾಗಿ ಕರ್ನಾಟಕ ಜನತಾ ಪಾರ್ಟಿ ಅನ್ನುವಂಥದ್ದು, ಅಂದರೆ KJP ಪಾರ್ಟಿಯನ್ನು ಸ್ಥಾಪನೆ ಮಾಡ್ತಾರೆ ಯಡಿಯೂರಪ್ಪನವರು ಅಂತ. ಹೀಗಾಗಿ ಏನಂದರೆ ಈಗ ಇಷ್ಟು ಬೆಂಬಲ ಇದೆ, ಇಷ್ಟು ಬೆಂಬಲವನ್ನು ಎತ್ಕೊಂಡೋಗಿ ಅವರು ಖಂಡಿತವಾಗಲೂ ಸ್ಥಾಪನೆ ಮಾಡ್ತಾರೆ. ಒಂದು ಪಕ್ಷ ನಾಳೆ ಏನಾದರೂ ನಿರೀಕ್ಷಿತ ಪ್ರಮಾಣದಲ್ಲಿ ಇವ್ರಿಗೆ ಜಯ ಸಿಗಲಿಲ್ಲ ಅಂದರೆ ಏನು ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ಬೋದು. ಅದಕ್ಕೆ ಇರುವಂಥ ಸರಳ ಉತ್ತರ ಏನು ಅಂದರೆ, ಯಡಿಯೂರಪ್ಪನವರಿಗೆ ದೊಡ್ಡ ಜಯ ಬೇಕು ಅಂತ ಖಂಡಿತವಾಗಲೂ ಇಲ್ಲ. ನಾಳೆ ಏನಾದರೂ ಇಂಥದ್ದೊಂದು ಪಾರ್ಟಿ ಮಾಡಿ ಒಂದು 30-35 ಸ್ಥಾನಗಳನ್ನು ಗಳಿಸಿದರೂ ಕೂಡ ಮತ್ತೆ ಅಧಿಕಾರದ ಗದ್ದುಗೆ ಕಡೆಗೆ ಕಣ್ಣು ಹಾಯಿಸಬಹುದು. ಇವೆಲ್ಲ ಯೋಜನೆಗಳಿದೆ. ಈ ಎಲ್ಲ ಯೋಜನೆಗಳು ಹೈಕಮಾಂಡಿಗೆ ಅರ್ಥ ಆಗ್ತಾ ಇದೆಯೋ ಇಲ್ಲವೋ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ. ಯಾಕಂದರೆ ಹೈಕಮಾಂಡ್ ಇವತ್ತು ನೇರವಾಗಿ ಸಂದೇಶ ರವಾನಿಸಿದೆ, ನಿಮ್ಮನ್ನು ನಾವು ತೆಗೆಯೋದು ಗ್ಯಾರಂಟಿ, ನಿಮ್ಮನ್ನು ನಾವು ಪಕ್ಷದಿಂದಲೇ ನಿಮ್ಮನ್ನು ನಾವು ಉಚ್ಚಾಟನೆ ಮಾಡ್ಬೋದು, ಹೀಗಾಗಿ ಯೋಚನೆ ಮಾಡಿ ಅಂತ. ಅದಾದಮೇಲೆ ಎದ್ನೋ ಬಿದ್ನೋ ಅಂತ ಯಡಿಯೂರಪ್ಪನವರು ಇವತ್ತು ಬೆಳಗ್ಗೆ ಎದ್ದು ಅಶೋಕ ಹೋಟ್ಲಿಗೆ ಹೋಗಿದ್ದು, ರಾಜನಾಥ್ ಸಿಂಗ್ ಮತ್ತು ಜೇಟ್ಲಿ ಜೊತೆಗೆ ಮಾತಾಡಿ ಬಂದ ನಂತರ ಮತ್ತೆ ತಮ್ಮ ಬೆಂಬಲಿಗರ ಜೊತೆಗೆ ಮಾತಾಡಿರುವಂಥದ್ದು. ಇನ್ನು ಈ ನಡೆಗಳು ಏನು ಅನ್ನುವಂಥದ್ದು ಒಳಗಿಂದೊಳಗೆ ಸಾಕಷ್ಟು ಕಾರ್ಯತಂತ್ರಗಳು ನಡೀತಾ ಇದೆ, ಸಾಕಷ್ಟು ದಾಳಗಳನ್ನು ಹೆಂಗೆ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇದೆಲ್ಲದನ್ನೂ ಕೂಡ ಹೈಕಮಾಂಡ್ ಯೋಚನೆ ಮಾಡಬೇಕು. ಒಂದು ಪಕ್ಷ ಮತ್ತೇನಾದರೂ ಒಂದಷ್ಟು ಕಾಲಾವಕಾಶ ಯಡಿಯೂರಪ್ಪನವರು ಸಿಕ್ಕರೆ ಅದು ಬಿಜೆಪಿಯ ಇಬ್ಬಾಗಕ್ಕೆ ಕಾರಣ ಆಗ್ಬೋದು, ಅಥವಾ ಬಿಜೆಪಿ ಮತ್ತೆ ಆ ಸರ್ಕಾರದ ಪತನಕ್ಕೆ ಕಾರಣ ಆಗ್ಬೋದು. ಅಮಾವಾಸ್ಯೆ ಹುಣ್ಣಿಮೆ ಕಥೆ ಹೇಳ್ಕೊಂಡು ಕೂತ್ಕೊಳ್ಳೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾಕಂದರೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಮಾತ್ರ ನೀವು ಅಮಾವಾಸ್ಯೆ ನೋಡಿದ್ರೆ ಓಕೆ, ಅದನ್ನ ಒಪ್ಕೊಳ್ಳೋಣ.
ಆದ್ರೆ ರಾಜೀನಾಮೆ ಕೊಡೋಕ್ಕೂ ನೀವು ಅಮಾವಾಸ್ಯೆ ನೋಡ್ಬಿಟ್ರೆ ಅದಕ್ಕೇನಾದ್ರೂ ಒಂದು ಅರ್ಥ ಇದೆಯಾ ಅನ್ನುವಂಥದ್ದು. ನೆನ್ನೆ ಹೇಳಿದಂಥದ್ದೇ ಮಾತು, ಈಗ ಅಮಾವಾಸ್ಯೆ ನೋಡ್ಕೊತ ಕೂತ್ಕೊಂಡ್ರೆ ನಾಳೆ ಎಂದೂ ಕೂಡ ಬಿಜೆಪಿಗೆ ಹುಣ್ಣಿಮೆ ಅನ್ನುವಂಥದ್ದು ಬರೋದೇ ಇಲ್ಲ. ಆಷಾಢ ಅಂತ ನೀವು ಕೂತ್ಕೊಂಡ್ರೆ ಮುಂದೆಂದೂ ಕೂಡ ಬಿಜೆಪಿಗೆ ಶ್ರಾವಣ ಅನ್ನುವಂಥದ್ದು ಇಲ್ವೇ ಇಲ್ಲ. ಇದನ್ನ ಅರ್ಥ ಮಾಡಿಕೊಂಡು ವರಿಷ್ಠರು ಹೆಜ್ಜೆ ಇಡಬೇಕಾದಂತ ಅನಿವಾರ್ಯ ಸ್ಥಿತಿ ಈಗಿದೆ. ಓಕೆ ಭಾರದ್ವಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಹೈಕಮಾಂಡ್ ನಿರ್ಧಾರಕ್ಕೆ ಸಿಎಂ ಮಣಿದಿದ್ರು ಕೂಡ ಒಂದ್ ರೀತಿ ಮಣಿದಿಲ್ಲ ಅಂದ್ರೆ ತಪ್ಪಾಗ್ಲಾರ್ದು. ಹೊಸ ಪಕ್ಷ ಕಟ್ಟೋ ನಿಲುವಿನಲ್ಲಿ ಸಿಎಂ ಯಡಿಯೂರಪ್ಪನವರಿದ್ರೆ, ಅದರ ಜೊತೆಗೆ ಈ ರೀತಿಯ ಒಂದು ರಾಜಕೀಯ ಪ್ರಹಸವನ್ನ ಕಾಡ್ತಾ ಇದ್ರೆ ಪ್ರಜಾಪ್ರಭುತ್ವ ಅನ್ನೋದು ಬದಲಾಗಿದೆ ಅನ್ಸುತ್ತೆ. ನಾಯಕರಿಂದ ನಾಯಕರಿಗಾಗಿ, ನಾಯಕರಿಗೋಸ್ಕರ ಅನ್ನೋ ರೀತಿ ಏನಾದ್ರೂ ಬದಲಾಗಿದೆಯಾ ಅನ್ನೋ ಸಂಶಯ ಕೂಡ ಮೂಡುತ್ತೆ. ಒಂದು ಬ್ರೇಕ್.